ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಈ ವ್ಯಾಮ್ ಅನ್ನುವಂಥ ಒಂದು ಫಂಗಸ್ ಬಗ್ಗೆ. ಸೊ ವ್ಯಾಸ್ಕ್ಯುಲರ್ ಅರ್ಬ್ಯಾಸ್ಕ್ಯುಲರ್ ಮೈಕೋರೈಸಾ ಅನ್ನುವಂಥ ಒಂದು ಫಂಗಸ್ ಬಗ್ಗೆ. ಇಂಗ್ಲೀಷಲ್ಲಿ ಫಂಗಸ್ ಅಂತಾರೆ, ಕನ್ನಡದಲ್ಲಿ ಶಿಲೀಂಧ್ರ ಅಂತ ಕರೀತಾರೆ ಸ್ನೇಹಿತರೆ. ಸೊ ಈ ವ್ಯಾಮ್ನ ಉಪಯೋಗಗಳೇನು, ಯಾವ ರೀತಿ ಯೂಸ್ ಮಾಡೋದು, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ. ಸೊ ಕೈಯಲ್ಲಿ ನಾವು ಇಟ್ಕೊಳ್ಳೋದು ಬೇಡ ಪ್ರಾಡಕ್ಟ್ನ. ಲಾಸ್ಟ್ ಟೈಮ್ ಯುಮಿಕ್ ಆ್ಯಸಿಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾಗ ನಿಮ್ಮ ಕೈಯಲ್ಲಿರುವಂಥ ಯುಮಿಕ್ ಆ್ಯಸಿಡ್ ಪೌಡರ್ನ ಪ್ರೈಸ್ ಏನು ಅಂದ್ಕೊಂಡು ಅದೇ ಒಂದು ಚರ್ಚೆ ಆಯಿತು. ಸೊ ಅದಕ್ಕೆ ಅದನ್ನು ಕೆಳಗಿಟ್ಟೆ. ವ್ಯಾಮ್ ಅನ್ನುವಂಥದ್ದು ಒಂದು ಬಯೋ ಫರ್ಟಿಲೈಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನು ಈ ಬಯೋ ಫರ್ಟಿಲೈಸರ್ಸ್ ಅಂತಂದರೆ, ಸೊ ಜೀವ, ಬಯೋ ಅಂತಂದರೆ ಜೀವ ಇರುವಂಥ ನಮ್ಮ ಗಿಡ ಮರಗಳಿಗೆ ಪೌಷ್ಟಿಕಾಂಶ ನೀಡುವಂಥ ಒಂದು ಫರ್ಟಿಲೈಸರ್, ಗೊಬ್ಬರಗಳು ಅಂತ ಇದನ್ನು ಬಯೋ ಫರ್ಟಿಲೈಸರ್ ಅಂತಾರೆ. ಸೊ ಕೆಮಿಕಲಲ್ಲಿ ಯಾವುದೇ ರೀತಿಯ ಜೀವಾಂಶ ಇರಲ್ಲ. ಈ ಬಯೋ ಫರ್ಟಿಲೈಸರ್ಗಳಲ್ಲಿ ಜೀವಾಂಶ ಅನ್ನುವಂಥದ್ದು ಇರುತ್ತೆ. ಸೊ ತುಂಬ ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ NPK ಪ್ರೊಡ್ಯೂಸ್ ಮಾಡುವಂಥ ಒಂದಷ್ಟು ಫರ್ಟಿಲೈಸರ್ ಪ್ಲ್ಯಾಂಟ್ಗಳ ಬಗ್ಗೆ, ಮತ್ತು ನೈಟ್ರೋಜನ್ನು ಯಾವ ರೀತಿ ಫಿಕ್ಸ್ ಮಾಡುತ್ತೆ ಅನ್ನುವಂಥದ್ದು ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿದೆ. ಅದರದ್ದೊಂದು ಸ್ಕ್ರೀನ್ಶಾಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಕೃಷಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ತುಂಬಾ ಇದೆ. ಸೊ ನಾನು ಲಾಸ್ಟ್ ಯುಮಿಕ್ ಆ್ಯಸಿಡ್ ಬಗ್ಗೆ ತಿಳಿಸಿದಾಗ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನುವಂಥದ್ದೇ ಪ್ರತಿಯೊಬ್ಬರು ಕೇಳಿದ್ರೆ ಹೊರತು ಅದು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ನನಗೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ತಿಳಿಸಿದ್ದೆ. ಅದೇ ರೀತಿ ನಾವಾಗಿರ್ಬೋದು, ಪ್ರಾಣಿ ಪಕ್ಷಿಗಳ ಪ್ರತಿಯೊಂದಕ್ಕೂ ಕೂಡ ಬ್ಯಾಕ್ಟೀರಿಯಾ ಫಂಗಸ್ಗಳ ಹೆಲ್ಪ್ ಬೇಕೇ ಬೇಕು. ನಮ್ಮ ಹೊಟ್ಟೆಯಲ್ಲಿ ನಾವು ತಿನ್ನುವಂಥ ಒಂದು ಆಹಾರ ಜೀರ್ಣ ಆಗಬೇಕು, ಅದರಲ್ಲಿರೋ ಪೌಷ್ಟಿಕಾಂಶಗಳನ್ನ ನಮ್ಮ ದೇಹ ಅಬ್ಸರ್ವ್ ಮಾಡ್ಕೋಬೇಕು ಅಂದರೂ ಕೂಡ ಒಳಗಡೆ ಕೂಡ ಗಟ್ ಬ್ಯಾಕ್ಟೀರಿಯಾಸ್ ಅಂತಿರುತ್ತೆ. ಆ ಬ್ಯಾಕ್ಟೀರಿಯಾಗಳ ಒಂದು ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಅದೇ ರೀತಿ ಈ ಗಿಡಗಳಿಗೆ ಮಣ್ಣಿನಲ್ಲಿರುವಂತಹ ಬ್ಯಾಕ್ಟೀರಿಯಾ ಫಂಗಸ್ಗಳ ಸಪೋರ್ಟ್ ಬೇಕು, ಅದರಲ್ಲಿ ಮಣ್ಣಿನಲ್ಲಿರುವಂಥ ಪೌಷ್ಟಿಕಾಂಶಗಳನ್ನ ಹೀರ್ಕೊಳ್ಳೋಕ್ಕೆ ಸ್ನೇಹಿತರೆ. ಸೊ ಅದೇ ರೀತಿ ಈ ವ್ಯಾಮ್ ಅನ್ನುವಂಥ ಒಂದು ಮೈಕೋರೈಸಾ ಅನ್ನುವಂಥ ಒಂದು ಫಂಗಸ್ಸು ಶಿಲೀಂಧ್ರ ಆ ಗಿಡ ಮರಗಳಿಗೆ ನ್ಯೂಟ್ರಿಷನ್ನ ಎಲ್ಪ್ ಮಾಡುತ್ತೆ, ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ. ಸೊ ಅದೇನೇ ಈ ವ್ಯಾಮ್ ಅನ್ನುವಂಥದ್ದು. ಸರಿ, ಈ ವ್ಯಾಮ್ ಯಾವ ರೀತಿ ಎಲ್ಪ್ ಮಾಡುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳಿದೆ. ಆ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳು, ವ್ಯಾಮ್ ಅಲ್ಲ, ಫಂಗಸ್ ಅಲ್ಲ, ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳು ಹಿಂದೆ ಸುಮಾರು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅಗಸೆ ಆಗಿರ್ಬೋದು, ಆಮೇಲೆ ಚೊಗಚೆ ಆಗಿರ್ಬೋದು, ದ್ವಿದಳ ಲೆಗ್ಯುಮಿನೇಸಿ ಪ್ಲ್ಯಾಂಟ್ಸಲ್ಲೆಲ್ಲ ಈ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳಿರುತ್ತೆ. ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳಿಗೆ ಗಿಡ ಎನರ್ಜಿ ಕೊಡುತ್ತೆ, ಅವು ನೈಟ್ರೋಜನ್ ಫಿಕ್ಸ್ ಮಾಡಿ ಗಿಡಗಳು ಕೊಡುತ್ತೆ ಅಂತ ತಿಳಿಸಿದ್ದೆ. ಅದೇ ರೀತಿ ಈ ಫಂಗಸ್ ಏನು ಮಾಡುತ್ತೆ ಅಂತಂದರೆ, ಒಂದು ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಗಿಡದ ಬೇರು ಇಲ್ಲ ಮರದ ಬೇರು ಒಂದು ಸರ್ಟೆನ್ ಲೆವೆಲ್ಗೆ ಎಕ್ಸ್ಟೆಂಡ್, ಒಂದಿಷ್ಟು ಅಡಿ ಒಂದು ಮರದ್ದು ಒಂದು ಬೇರು ಅಂತಂದರೆ ಎಷ್ಟು ಸ್ಪ್ರೆಡ್ ಆಗುತ್ತೆ, ಒಂದು 5 ಅಡಿನೋ 10 ಅಡಿನೋ, ಇಲ್ಲ ಒಂದು ಗಿಡ, ಒಂದು ತರಕಾರಿ ಗಿಡದ ಒಂದು ಬೇರು 1 ಅಡಿನೋ 1.5 ಅಡಿನೋ, ಆ ಗಿಡ ಎಷ್ಟು ಹೈಟ್ ಇರುತ್ತೆ ಆ ಥರ ಒಂದಷ್ಟು ಡೆವಲಪ್ಮೆಂಟ್ ಆಗಿರುತ್ತೆ. ಅಷ್ಟು ಜಾಗಕ್ಕೆ ಮಾತ್ರ, ಅಷ್ಟು ಜಾಗದಲ್ಲಿರುವ ಒಂದು ಪೌಷ್ಟಿಕಾಂಶಗಳನ್ನು ಮಾತ್ರ ಆ ಬೇರು ಹೀರ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇರುತ್ತೆ. 1.5 ಅಡಿ 2 ಅಡಿಲಿ ಏನು ಪೌಷ್ಟಿಕಾಂಶಗಳಿರುತ್ತೆ ಅದನ್ನು ಹೀರ್ಕೊಳ್ಳೋಷ್ಟು ಕೆಪಾಸಿಟಿ ಮಾತ್ರ ಆ ಗಿಡಗಳಿಗಿರುತ್ತೆ. ಆದರೆ ತುಂಬ ವರ್ಷಗಳಿಂದ, ತುಂಬ ಸಾವಿರಾರು ವರ್ಷಗಳಿಂದ ಈ ಫಂಗಸ್ ಅನ್ನುವಂಥದ್ದು ಈ ಗಿಡಗಳ ಜೊತೆ ಒಳ್ಳೆ ಹೊಂದಾಣಿಕೆ ಹೊಂದ್ಕೊಂಡಿದೆ. ಈಗ ಏನು ಬೇರು 1.5 ಅಡಿ ಇದೆಯಲ್ಲ, ಅಷ್ಟರಲ್ಲಿರುವಂಥ ಪೌಷ್ಟಿಕಾಂಶಗಳನ್ನ ಹೀರ್ಕೊಳ್ಳೋದಷ್ಟೇ ಅಲ್ಲದೆ ಈ ಫಂಗಸ್ಗಳು ಹೆಂಗೆ ಅಂದರೆ ನೋಡಿರ್ತಿರಲ್ಲ. ಸೊ ಒಂದು ಕಡೆ ಸ್ಟಾರ್ಟ್ ಆದರೆ ಇದೊಂಥರ ನೆಟ್ವರ್ಕ್ ಥರ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಚೈನ್ ಲಿಂಕ್, ಒಂದಕ್ಕೊಂದು ಚೈನ್ ಲಿಂಕ್ ಥರ ಈ ಫಂಗಸ್ಗಳು. ಈ ಗಿಡ ಆದರೆ ಒಂದೇ ಜಾಗದಲ್ಲಿ ಬೆಳೀತಾ ಇರುತ್ತೆ. ಫಂಗಸ್ಗಳು ಹಂಗಲ್ಲ. ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ ನೀವು ಬ್ರೆಡ್ನ ಒಂದು ಕಡೆ ಒಂದಕ್ಕೊಂದು ನೆಟ್ವರ್ಕ್ ಇರುತ್ತೆ. ಅದು ಎಷ್ಟು 5 ಅಡಿ ಗಂಟಲು ಬೇಕಾದ್ರೂ ಫಂಗಸ್ ಸ್ಪ್ರೆಡ್ ಆಗ್ಬೋದು, 2 ಅಡಿ ಬೇಕಾದ್ರೂ ಫಂಗಸ್ ಸ್ಪ್ರೆಡ್ ಆಗ್ಬೋದು. ಸೊ ಅದೇ ರೀತಿ ಗಿಡಗಳ ಬೇರ್ನಲ್ಲಿ ಈ ಫಂಗಸ್ಗಳು ಏನು ಮಾಡುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇವು ಒಂದಷ್ಟು ಎನರ್ಜಿಯನ್ನು ಗಿಡಗಳಿಂದ ಪಡ್ಕೊಳ್ತಾ ಇರುತ್ತೆ ಬೇರ್ನ ಮುಖಾಂತರ. ಇಲ್ಲಿ ಇಮೇಜ್ಗಳು ತೋರಿಸ್ತಾ ಇದ್ದೀನಿ ನೋಡಿ. ಈ ಫಂಗಸ್ಸು, ವ್ಯಾಮ್ ಅನ್ನುವಂಥ ಫಂಗಸ್ಸು ಗಿಡದ ಬೇರ್ನಲ್ಲಿ ಅದಕ್ಕೆ ಬೇಕಾದಂಥ ಎನರ್ಜಿನ ಗಿಡದ ಬೇರಿಂದ ಪಡ್ಕೊಂಡು ಇವು ಹೆಂಗೆಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ, ಅಲ್ಲಿ ಯಾವುದೆಲ್ಲ ಪೌಷ್ಟಿಕಾಂಶಗಳಿರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಗಿಡದ ಬೇರು ಕೊಡ್ತಾ ಇರುತ್ತೆ. ಸೊ ಯಾವುದು ವ್ಯಾಸ್ಕ್ಯುಲರ್ ಅರ್ಬ್ಯಾಸ್ಕ್ಯುಲರ್ ಮೈಕೋರೈಸಾ, ಈ ವ್ಯಾಮ್ ಅನ್ನುವಂಥದ್ದು. ಸೊ ಈಗ ನಿಮ್ಗೊಂದು ಐಡಿಯಾ ಬಂತು ಅಂತ ತಿಳ್ಕೊಳ್ತೀನಿ. ಸೊ ಇದು ಒಂದು 10 ಅಡಿಗೆ ಸ್ಪ್ರೆಡ್ ಆಗಿದೆ ಅಂತ ಇಟ್ಕೊಳ್ಳಿ ವ್ಯಾಮು. ಸೊ 10 ಅಡಿಗೆ ಸ್ಪ್ರೆಡ್ ಆಗಿರುವಂಥ ವ್ಯಾಮು ಅಲ್ಲಿರುವಂಥ ಪೌಷ್ಟಿಕಾಂಶಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಗಿಡದ ಬೇರಿಗೆ ತಲುಪಿಸ್ತಾ ಇರುತ್ತೆ. ಅದೇನೇ ಇದರ ಒಂದು ಪ್ರಮುಖ ಕೆಲಸ. ಆಮೇಲೆ ಇನ್ನೂ ಒಂದು ಏನು ಮಾಡ್ತಾರೆ ಸೈಂಟಿಸ್ಟು, ಇನ್ನೂ ಒಂದು ಏನು ತಿಳಿಸ್ತಾರೆ ಅಂತಂದರೆ, ಕಾಡುಗಳಲ್ಲಿ ಇರುತ್ತಲ್ಲ, ಸೊ ಎಲ್ಲಿ ನೆರಳು ದಟ್ಟವಾದ ಈಗ ಎಲೆ ಅವೆಲ್ಲ ಬಿದ್ದಿರುತ್ತಲ್ಲ ಅಲ್ಲೆಲ್ಲ ಫಂಗಸ್ ಬೆಳೀತಾ ಹೋಗುತ್ತೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಲಿಂಕ್ ಕೊಡುತ್ತೆ ಬೇರುಗಳ ಮುಖಾಂತರ. ಇದಕ್ಕೆ ಯಾವ ಪೌಷ್ಟಿಕಾಂಶ ಬೇಕು, ಇದಕ್ಕೆ ಯಾವ ಪೌಷ್ಟಿಕಾಂಶ ಬೇಕು, ಆ ರೀತಿಯೆಲ್ಲ ನೆಟ್ವರ್ಕ್ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳುವಂಥದ್ದು. ಸೊ ಒಂದಷ್ಟು ಫಂಗಸ್ಗಳು ನೋಡಿ, ನಮಗೆ ಕೊರೋನಾ ಬಂದಿದ್ದು ಈ ವೈರಸ್ಗಳಿಂದಲೇ, ಒಂದಷ್ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಈ ಡಯೇರಿಯಾ ಆಗುವಂಥದ್ದು, ಇವು ಕೂಡ ಒಂದಷ್ಟು ಬ್ಯಾಕ್ಟೀರಿಯಾಗಳ
ಸೊ ಹೆಂಗೆ ಅಂತಂದರೆ ಒಂದಷ್ಟು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳು, ಬೆನಿಫಿಷಿಯಲ್ ಫಂಗಸ್ಗಳು, ಬೆನಿಫಿಷಿಯಲ್ ವೈರಸ್ಗಳು ಅನ್ನುವಂಥದ್ದು ಇರುತ್ತೆ. ಇನ್ನೊಂದಷ್ಟು ಕಾಜ್ ಮಾಡುವಂಥ ಬ್ಯಾಕ್ಟೀರಿಯಾಗಳು, ಕಾಜ್ ಮಾಡುವಂಥ ಫಂಗಸ್ಗಳು ಈ ರೀತಿಯೆಲ್ಲ ಇರುತ್ತೆ. ಪ್ರಾಣಿಗಳಿಗೂ ಅಷ್ಟೇ. ಈಗ ಅದು ಯಾವುದೋ ಶುಂಠಿಗೆ ಯಾವುದೋ ವೈರಸ್ ಬಂದು ಸಿಕ್ಕಾಬಟ್ಟೆ ಕೊಳ್ತೋಗೋ ರೋಗನ ಏನೋ ಬಂದು ಕೆಟ್ಟೋಗ್ತಾ ಇರುತ್ತಲ್ಲ, ಆ ರೀತಿ. ಸೊ ಯೂಸ್ಫುಲ್ಲು ಇರುತ್ತೆ, ಅದೇ ರೀತಿ ಡಿಸ್ಅಡ್ವಾಂಟೇಜು. ಅದರಿಂದ ಯೂಸು ಆಗುತ್ತೆ, ಅದರಿಂದ ಆರಾಮು ಕೂಡ ಆಗುತ್ತೆ. ಆ ರೀತಿ ವ್ಯಾಮ್ ಅನ್ನುವಂಥದ್ದು ತುಂಬ ಯೂಸ್ಫುಲ್ ಆದಂಥ ಒಂದು ಫಂಗಸ್ಸು. ಸೊ ಶಿಲೀಂಧ್ರ, ನೀವು ಇದನ್ನು ಯಾವ ರೀತಿ ಅಪ್ಲೈ ಮಾಡುವಂಥದ್ದು? ಸೊ ಈಗ ಏನಾಗಿದೆ ಅಂತಂದರೆ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಸೊ ನೀವು ವ್ಯಾಮ್ನ ತಗೊಳ್ಬೇಕು ಅಂತಂದರೆ ಆನ್ಲೈನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ವ್ಯಾಮ್ ಅಂತ ಬರುತ್ತೆ. 200 ರೂಪಾಯಿ, 250 ರೂಪಾಯಿ kg ಆ ರೀತಿ ಎಲ್ಲ ಇರುತ್ತೆ. ನೀವು ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು? ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಕೊಡ್ಬೋದು. ಸೊ ಪೌಡ್ರ್ ರೂಪದಲ್ಲಿ ಇರುತ್ತೆ, ಹಿಂಗೆ ಎರ್ಚ್ಬಿಟ್ಟು ಸುಮ್ಮನೆ ಎರ್ಚ್ದಂಗೆ ಮಿಕ್ಸ್ ಮಾಡಿಕೊಡ್ಬೋದು. ಇಲ್ಲ ಡೈರೆಕ್ಟಾಗಿ ನೆಲಕ್ಕೆ ಈ ರೀತಿ ಎರ್ಚ್ಬೋದು. ಆ ರೀತಿ ಎರ್ಚಿದಾಗ ಏನಾಗುತ್ತೆ, ನೀರು ಬಿದ್ದ ತಕ್ಷಣ ಸೀಡ್ಸ್ ಇದ್ದಂಗೆ. ಸೊ ಆ ಪ್ಯಾಕೆಟಲ್ಲಿ ವ್ಯಾಮ್ ಇರುತ್ತೆ. ಪ್ಯಾಕೆಟಲ್ಲಿರುವಂಥ ವ್ಯಾಮು ನೀರು ಬೀಳಲಿಲ್ಲ ಅಂತಂದರೆ ಅದು ಸೀಡ್ ಇದ್ದಂಗೆ, ಅದೇನು ಸ್ಪ್ರೆಡ್ ಆಗಲ್ಲ, ಬೆಳೆಯಲ್ಲ. ಯಾವ ರೀತಿ ಬೀಜ ಹೆಂಗೆ ನೀರೆಲ್ಲ ಹಾಕಿದ ತಕ್ಷಣ ಮೊಳಕೆ ಹೊಡಿತಲ್ಲ, ಆ ರೀತಿ ಆ ಪೌಡ್ರ್ಗಳಲ್ಲಿ ಫಂಗಸ್ ಇರುತ್ತೆ. ನೀವು ತಂದು ನೆಲಕ್ಕೆ ಹಾಕಿ ನೀರು ಬಿಟ್ಟ ತಕ್ಷಣ ಆ ಫಂಗಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಯೂಸ್ಫುಲ್ ಫಂಗಸ್ಸು ನಮಗೆ ವ್ಯಾಮ್ ಅನ್ನುವಂಥದ್ದು, ಯಾವುದು ಮೈಕೋರೈಜಾ ಅನ್ನುವಂಥದ್ದು. ಇದನ್ನು ಯಾವ ರೀತಿ ಯೂಸ್ ಮಾಡೋದಂದರೆ ಸೇಮ್ ಸೀಡ್ಸ್ ಥರ ಇದು. ಯಾವುದು ಈ ಫಂಗಸ್ ಇದೆಯಲ್ಲ, ಈ ಪ್ಯಾಕೆಟಲ್ಲಿ ಇರೋ ಗಂಟೆ ಅದು ಸೀಡ್ಸ್ ಥರ ನೀರು ಬಿಡೋ ಗಂಟೆ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಲ್ಲ. ಹೆಂಗೆ ಒಂದು ಬೀಜಕ್ಕೆ ನೀರಲ್ಲಿ ನಾವು ಡಿಪ್ ಮಾಡಿದ ತಕ್ಷಣ ಅದು ಮೊಳಕೆ ಹೊಡಿತಲ್ಲ, ಅದೇ ರೀತಿ ಈ ಪ್ಯಾಕೆಟ್ಗಳಲ್ಲಿ, ವ್ಯಾಮ್ ಪ್ಯಾಕೆಟ್ಗಳಲ್ಲಿ ಫಂಗಸ್ ಇರುತ್ತೆ. ಯಾವಾಗ ನೀವು ತಂದು ನೆಲಕ್ಕೆ ಎರ್ಚಿ ಅದಕ್ಕೆ ನೀರು ಬಿಡ್ತೀರಲ್ಲ, ಆವಾಗ ಅದು ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನು ಗೊಬ್ಬರಗಳಲ್ಲಿ ಮಿಕ್ಸ್ ಮಾಡಿಕೊಡ್ಬೋದು. ಕೊಟ್ಟಿಗೆ ಗೊಬ್ಬರದಲ್ಲಿ ಈ ರೀತಿ ವ್ಯಾಮ್ನ ಪೌಡ್ರನ್ನ ತೆಗೆದು ಎರ್ಚಿ ಮಿಕ್ಸ್ ಮಾಡಿ ಕೊಡ್ಬೋದು. ಆಮೇಲೆ ನೀರಿನಲ್ಲಿ ಸಿಂಪಡಣೆ, ಸೊ ಡೈರೆಕ್ಟಾಗಿ ಕೂಡ ಕೊಡ್ಬೋದು. ಈ ರೀತಿಯೆಲ್ಲ ಈ ವ್ಯಾಮ್ನ ಕೊಡ್ಬೋದು ಸ್ನೇಹಿತರೆ. ಆಮೇಲೆ ಎಲ್ಲ ಆನ್ಲೈನಲ್ಲೇ ಸಿಗುತ್ತೆ, ಈಗ ಅಂಗಡಿಗಳಲ್ಲೂ ಸಿಗುತ್ತೆ. ಅಂಗಡಿಗಳಲ್ಲಿ ಏನಾಗೈತೆ ಅಂತಂದರೆ ತುಂಬ ಜನ ಈ ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ ಇಷ್ಟಿಷ್ಟೇ ಬೇಕು ಅಂತ. ಇಲ್ಲಿ ವ್ಯಾಮು ನಾನು ಮೈಸೂರಲ್ಲೇ ಒಂದು 2-3 ಅಂಗಡಿಲಿ ಕೇಳಿದೆ, ಸಿಗಲಿಲ್ಲ. ಆಮೇಲೆ ಆನ್ಲೈನಲ್ಲೇ ತರಿಸ್ಕೊಂಡೆ. ಸೊ ಆ ರೀತಿ ನಿಮ್ಗೆ ಆನ್ಲೈನಲ್ಲಿ 200, 250 ರೂಪಾಯಿ kg, 300 ರೂಪಾಯಿ, ಒಂದೊಂದು ಕಂಪ್ನಿಯವ್ರದ್ದು ಒಂದೊಂದು ಪ್ರೈಸ್ ಇರುತ್ತೆ. ಸೊ ಆ ರೀತಿ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಬೇಕು ಅನ್ನೋರು ಆನ್ಲೈನಲ್ಲಿ ತರಿಸ್ಕೋಬೋದು. ವ್ಯಾಮ್ ಅನ್ನುವಂಥದ್ದು ಎಲ್ರಿಗೂ ಯೂಸ್ ಆಗುತ್ತೆ. ಸೊ ನೀವು ಕೆಮಿಕಲ್ ಆದರೂ ಯೂಸ್ ಮಾಡ್ತಾಯಿರಿ, ಇಲ್ಲ ಅದರಲ್ಲೂ ಆರ್ಗ್ಯಾನಿಕ್ ಆಗಿ ಅಡಿಕೆ ತೋಟ, ತೆಂಗಿನ ತೋಟಗಳು, ಈ ತೋಟಗಳು ಮಾಡೋರ್ಗಂತೂ ವ್ಯಾಮ್ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ಸೊ ನಮ್ಮ ನೆಲದಲ್ಲಿ, ಸಾಯಿಲಲ್ಲಿ ಈ ಕೆಟ್ಟ ಫಂಗಸ್ಸು, ಬ್ಯಾಡ್ ಫಂಗಸ್ಗಳು, ಬ್ಯಾಡ್ ಬ್ಯಾಕ್ಟೀರಿಯಾಗಳೆಲ್ಲ ರಿಮೂವ್ ಆಗಿ ಈ ರೀತಿಯಾದಂಥ ಇದ್ರ ನೆಟ್ವರ್ಕ್ ಬೆಳೀತಾ ಈ ಫಂಗಸ್ನ ನೆಟ್ವರ್ಕ್ ಬೆಳೀತಾ ಹಳೇದು ಯಾವುದು ಕಾಜ್ ಮಾಡುವಂಥ ಫಂಗಸ್ಗಳಿರುತ್ತಲ್ಲ ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ನೆಟ್ವರ್ಕು ಬೇರ್ನ ಡೆವಲಪ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಬೇರು ಡೆವಲಪ್ ಆಗ್ತೈತೆ ಅಂದ ತಕ್ಷಣ ಅಲ್ಲಿ ಸುತ್ತಮುತ್ತ ಇರುವಂಥ ಪೌಷ್ಟಿಕಾಂಶಗಳನ್ನ ಬೇರೆ ಇರ್ಕೊಳ್ಳುತ್ತೆ, ಗಿಡ ಕೂಡ ಡೆವಲಪ್ ಆಗುತ್ತೆ. ಸೊ ನೀರನ್ನ ಹಿಡಿದಿಟ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ, ಡಿಸೀಸ್ನ ರೆಸಿಸ್ಟೆನ್ಸ್ ಕೂಡ ಮಾಡುತ್ತೆ. ಸೊ ಎಲ್ಲದೂ ಇಷ್ಟೇ, ಡಿಸೀಸ್ಗಳು ಬರುವಂಥದ್ದು ನಾವು ತಿನ್ನುವಂಥ ಆಹಾರದಲ್ಲಿ ಅಂತ ಸುಮಾರು ಸರಿ ಹೇಳಿದ್ದೀನಿ. ಗಿಡಗಳಿಗೂ ಅಷ್ಟೇ, ಅದಕ್ಕೆ ಪೌಷ್ಟಿಕಾಂಶ ಡಿಫಿಷಿಯನ್ಸಿ ಆದ್ರಷ್ಟೇ ಅವಕ್ಕೆ ಡಿಸೀಸ್ಗಳು ಬರುವಂಥದ್ದು. ಸೊ ಇವೆಲ್ಲ ವ್ಯಾಮು ಮತ್ತು ಒಂದಷ್ಟು ಬ್ಯಾಕ್ಟೀರಿಯಾಗಳನ್ನ, ಒಂದಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನೆಲ್ಲ ನೀಡೋದ್ರಿಂದ ಆದಷ್ಟು ಡಿಸೀಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ. ಸೊ ಇದು ಇದರ ಅಡ್ವಾಂಟೇಜಸ್ ವ್ಯಾಮ್ನದು. ಸೊ ಸುತ್ತಮುತ್ತ ಇರುವಂಥ, ಆಮೇಲೆ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳಿರುತ್ತಲ್ಲ, ಅವು ವಾತಾವರಣದಲ್ಲಿ ಇರುವಂಥ ನೈಟ್ರೋಜನ್ನ ಫಿಕ್ಸ್ ಮಾಡಿ ಗಿಡಗಳು ಕೊಡುತ್ತಲ್ಲ, ಆ ರೀತಿ ಈ ವ್ಯಾಮು ಮಾಡಲ್ಲ. ಸೊ ಅದೊಂದು ಸ್ಪ್ರೆಡ್ ಆಗಿ ಈಗ 4 ಅಡಿ ಬೇರಿದೆ ಅಂತಂದರೆ ಅದಕ್ಕಿಂತ ಒಂದು 4 ಅಡಿ ಎಕ್ಸ್ಟ್ರಾ ನೆಟ್ವರ್ಕ್ನ ಕವರ್ ಮಾಡಿ ಅಲ್ಲಿರುವಂಥ ಪೌಷ್ಟಿಕಾಂಶಗಳನ್ನೆಲ್ಲ ಈ ಬೇರ್ಗೆ ಕೊಡುವಂಥದ್ದನ್ನ ವ್ಯಾಮ್ ಕೆಲಸ ಮಾಡುತ್ತೆ ಸ್ನೇಹಿತರೆ. ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ನ ಅಬ್ಸರ್ವ್ ಮಾಡಿ ಗಿಡಗಳು ಕೊಡುತ್ತೆ. ಸೊ ಆ ರೀತಿ ಆಗಲ್ಲ. ನಾನೊಂದು ಆರ್ಟಿಕಲ್ ಓದ್ತಾ ಇದ್ದೆ. ಸೊ ಅದೇನಕ್ಕೆ ಲೆಗ್ಯುಮಿನೇಸಿ ಪ್ಲಾಂಟಲ್ಲೇ ಈ ಬ್ಯಾಕ್ಟೀರಿಯಾಗಳಿರುತ್ತೆ, ನೈಟ್ರೋಜನ್ ಫಿಕ್ಸೇಷನ್. ದ್ವಿದಳ ಧಾನ್ಯದಲ್ಲೇ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಬ್ಯಾಕ್ಟೀರಿಯಾಗಳಿರುತ್ತೆ. ಅದು ಎವಲ್ಯೂಷನ್. ಅದೇನಕ್ಕೆ ಜೋಳದಲ್ಲಿ ಇರಲ್ಲ, ಕಾರ್ನಲ್ಲಿ ಇರಲ್ಲ ಅಂದ್ಕೊಂಡು ಅದನ್ನು ಯಾವ ರೀತಿ ಆದರೂ ಕಾರ್ನಲ್ಲಿ ಬೆಳೆಸ್ಬೇಕು, ಜೋಳದ ಬೇರ್ಗಳಲ್ಲಿ ಆ ರೀತಿಯ ರೈಸೋಬಿಯಂ ಬ್ಯಾಕ್ಟೀರಿಯಾಗಳನ್ನ ಬೆಳೆಸಬೇಕು ಅನ್ನುವಂಥದ್ದು ಒಂದು ರಿಸರ್ಚ್ ನಡೀತಾ ಇದೆ ಅಂತ ಒಂದು ಆರ್ಟಿಕಲಲ್ಲಿ ಓದೆ. ಆ ರೀತಿ ಆದರೆ ಸೊ ಎಲ್ಲ ಏಕದಳ ಧಾನ್ಯಗಳಲ್ಲೂ ಕೂಡ ನಾವು ಆ ರೈಸೋಬಿಯಂಗಳು ಬೆಳೆಯೋ ಥರ ಒಂದು ಕನೆಕ್ಟಿವಿಟಿ ಮಾಡ್ಬೋದು ಅಂತ ಸೈಂಟಿಸ್ಟ್ಗಳು ಟ್ರೈ ಮಾಡ್ತಾ ಇದ್ದಾರೆ. ಸೊ ವ್ಯಾಮ್ ಅನ್ನುವಂಥದ್ದು ಒಂದು ಅಡ್ವಾಂಟೇಜಸ್ಗಳು ನಿಮಗೆ ಈಗ ಅರ್ಥ ಆಯಿತು ಅಂತ ತಿಳಿಸ್ಕೊತೀನಿ. ಆದಷ್ಟು ವ್ಯಾಮ್ ಇವನ್ನೆಲ್ಲ ಯೂಸ್ ಮಾಡಿ, ಏನೇ ರೀತಿಯಾದಂಥ ತೊಂದರೆ ಏನು ಇರಲ್ಲ, ಯೂಸಸ್ಸೇ ಜಾಸ್ತಿ. ಸರಿ, ಅಡ್ವಾಂಟೇಜಸ್ ಇಷ್ಟೊಂದು ಆಯಿತು. ಡಿಸ್ಅಡ್ವಾಂಟೇಜಸ್ ಏನು ಅಂತಂದಾಗ ಸ್ನೇಹಿತರೆ, ನೀವೊಂದು ಗಿಡನೋ ಮರನೋ ತೆಂಗಿನ ತೋಟ ಅಡಿಕೆ ತೋಟ ಮಾಡಿರ್ತೀರ. ಸೊ ನೀವೆಲ್ಲ ಸಾವಯವ ಮಾಡ್ಕೊಂಡಿರ್ತೀರ. ವ್ಯಾಮ್ ಈ ಫಂಗಸ್ ತಂದು ಸ್ಪ್ರೆಡ್ ಮಾಡ್ತೀರ. ಸೊ ಸ್ಪ್ರೆಡ್ ಮಾಡಿದಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಆ ಜಾಗದಲ್ಲಿ ನ್ಯೂಟ್ರಿಷನ್ ಏನು ಕಡಿಮೆ ಇತ್ತು, NPK ಪೌಷ್ಟಿಕಾಂಶಗಳು ಕಡಿಮೆ ಇತ್ತು, ಜಿಂಕು ಅವು ಇವು ಏನೋ ಒಂದಷ್ಟು ಪೌಷ್ಟಿಕಾಂಶಗಳು ಕಡಿಮೆ ಇತ್ತು ಅನ್ನೋ ಸಮಯದಲ್ಲಿ
ಈ ಫಂಗಸ್ಸೇ ಗಿಡದ ಜೊತೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದೇ ಮೇನ್ ಡಿಸ್ಅಡ್ವಾಂಟೇಜಸ್ಸು. ಸೊ ಸುತ್ತ ನೆಲದಲ್ಲಿರುವಂಥ ಪೌಷ್ಟಿಕಾಂಶಗಳನ್ನು ಅದೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಥೇಚ್ಛವಾಗಿದ್ದರೆ ಫಂಗಸ್ಸು ತಿಂದು ಆ ಪ್ಲ್ಯಾಂಟ್ಗೂ ಕೊಡುತ್ತೆ. ಶೇರ್ ಮಾಡ್ದಂಗೆ ಒಂಥರ ಇರುತ್ತೆ. ನೀವು ನಿಮ್ಮ ಜಮೀನಲ್ಲಿ ನ್ಯೂಟ್ರಿಷನ್ ಇಲ್ಲ, ಕಡಿಮೆ ಇದೆ ನ್ಯೂಟ್ರಿಷನ್ ಅಂದರೆ ಅವೇನು ಮಾಡುತ್ತೆ, ಆ ಗಿಡದ ಜೊತೆಲೇ ಕಾಂಪಿಟೇಷನ್ ಬಂದು ಆ ಗಿಡನ ಬೆಳವಣಿಗೆ ಪಡೆಯೋಕ್ಕೆ ಕೋರಲ್ಲ. ಸೊ ಇದೊಂದು ಮೇನ್ ಡಿಸ್ಅಡ್ವಾಂಟೇಜಸ್ಸು. ಸೊ ನ್ಯೂಟ್ರಿಷನ್ನು ನೀವು ಯಾವಾಗ ಗೊಬ್ಬರನ ಜಾಸ್ತಿ ಕೊಡ್ತೀರಾ ಆವಾಗ ಈ ವ್ಯಾಮ್ಗಳೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಸಾಯಿಲಲ್ಲಿ ಪೌಷ್ಟಿಕಾಂಶಗಳೇ ಇಲ್ಲ, ನ್ಯೂಟ್ರಿಷನ್ನೇ ಇಲ್ಲ, ತುಂಬ ಡ್ರೈ ಸಾಯಿಲ್ಲು, ಇದರಲ್ಲಿ ಯಾವುದೇ ರೀತಿಯಾದಂಥ ಪೌಷ್ಟಿಕಾಂಶ ಇಲ್ಲ ಅಂದಾಗ ಈ ವ್ಯಾಮ್, ಈ ಮೈಕೋರೈಸ್ ಅನ್ನುವಂಥದ್ದು ಗಿಡದ ಜೊತೆಲೆ ಕಾಂಪಿಟೇಷನ್ ಮಾಡಿ ನ್ಯೂಟ್ರಿಷನ್ಸ್ಗೋಸ್ಕರ ಗಿಡಕ್ಕೆ ಪೌಷ್ಟಿಕಾಂಶಗಳನ್ನ ಕೊಡಲ್ಲ. ಇದೊಂದೇ ಮೇನ್ ಡಿಸ್ಅಡ್ವಾಂಟೇಜಸ್ಸು. ಸೊ ತುಂಬ ಜನ ಒಂದು ವೀಡಿಯೋಸ್ ರನ್ ಆಗ್ತಾ ಇರುತ್ತೆ ಯೂಟ್ಯೂಬಲ್ಲಿ, ನಾನು ನೋಡ್ತಾ ಇರ್ತೀನಿ. ಒಬ್ಬರು ತೋಟನ ತೋರಿಸ್ತಾರೆ, ಒಬ್ಬರು ತೋಟ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ನೀವು ಯಾವುದೋ ಒಂದು ಮೆಣಸಿನ ತೋಟನೋ ಅಡಿಕೆ ತೋಟನೋ ಏನೋ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಅವ್ರು ಏನೆಲ್ಲ ಹಾಕ್ತಾರೆ, ಅವ್ರು ಏನೇನೆಲ್ಲ ಫಾಲೋ ಮಾಡ್ತಾರೆ ಸ್ಟೆಪ್ಸು, ಆ ರೀತಿ ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿ. ಅದೇ ರೀತಿ ಬಯೋ ಫರ್ಟಿಲೈಸರು, ಕೆಮಿಕಲ್ ಫರ್ಟಿಲೈಸರು ಏನೋ ಒಂದನ್ನು ಯೂಸ್ ಮಾಡಿ. ಆದರೆ ಅವ್ರ ತೋಟದ ಥರ ನಿಮ್ಮ ತೋಟ ಆಗಲ್ಲ. ಅವ್ರನ್ನೇ ತಂದು ನಿಮ್ಮ ತೋಟಕ್ಕೆ ಬಿಟ್ಟರು, ಆ ಫಾರ್ಮರ್ ಇರ್ತಾರಲ್ಲ, ಅವ್ರ ತೋಟದಲ್ಲಿ ಎಲ್ಲ ಡೆವಲಪ್ ಮಾಡಿರ್ತಾರಲ್ಲ, ಆ ಫಾರ್ಮರ್ನ ತಂದು ನೀವು ನಿಮ್ಮ ತೋಟದಲ್ಲಿ ಡೆವಲಪ್ ಮಾಡೋಕ್ಕೆ ಬಿಟ್ಟರು ಆಗಲ್ಲ. ಏನಕ್ಕೆ ಅಂತಂದರೆ ನಮ್ಮ ಫಿಂಗರ್ ಪ್ರಿಂಟು, ಒಬ್ಬ ಮನುಷ್ಯನ ಫಿಂಗರ್ ಪ್ರಿಂಟು ಒಂದೊಂದು ಕಡೆ ಯಾವ ರೀತಿ ಒಬ್ಬೊಬ್ಬರಲ್ಲಿ ಚೇಂಜ್ ಇರುತ್ತಲ್ಲ, ಸೊ ಪ್ರತಿಯೊಂದು ಜಮೀನಿನ ಸಾಯಿಲ್ ಸ್ಟ್ರಕ್ಚರ್ ಚೇಂಜ್ ಇರುತ್ತೆ, pH ಚೇಂಜ್ ಇರುತ್ತೆ, ಅಲ್ಲಿರುವಂಥ ಪಾರ್ಟಿಕಲ್ಗಳು ಚೇಂಜ್ ಇರುತ್ತೆ. ಸೊ ಯಾರೋ ಒಬ್ಬರು ಮಂಡ್ಯದಲ್ಲೋ ಮಡಿಕೇರಿಲೋ ಒಂದು ಅಡಿಕೆ ತೋಟ ಮಾಡಿದರೆ ತುಂಬ ಫಸ್ಟ್ ಕ್ಲಾಸಾಗಿ ಬರ್ತೈತೆ, ಅವರು ಒಂದು 4 ಥರದ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತೀರಾ. ಅದೇ ಫರ್ಟಿಲೈಸರ್ಸ್ನ ನಾವು ತಂದು ಯೂಸ್ ಮಾಡೋಣ ಅಂದ್ಕೊಂಡು ಯೂಸ್ ಮಾಡಿದ್ರು ಕೂಡ ಆ ಫಲಿತಾಂಶ ಇಲ್ಲಿ ಬರೋಲ್ಲ. ಸೊ ಅಲ್ಲಿ ರೆಡ್ ಸಾಯಲ್ಲು ಏನಾದರೂ ಆ ಸಾಯಿಲಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಆಗಿರ್ಬೋದು, ಒಂದು 5 ಅಡಿ ಕೆಳಗಡೆ, ಒಂದು 4-5 ಕೆಳಗಡೆ, ಭೂಮಿಯ ಕೆಳಗಡೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಜಾಸ್ತಿ ಇರ್ಬೋದು, ಐರನ್ ಕಂಟೆಂಟ್ ಜಾಸ್ತಿ ಇರ್ಬೋದು, ಬೋರಾನ್ ಕಂಟೆಂಟ್ ಜಾಸ್ತಿ ಇರ್ಬೋದು. ಸೊ ನೀವು ಇನ್ನೊಬ್ಬರ ತೋಟಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಕರ್ಲು ಭೂಮಿ ಚೆನ್ನಾಗಿ ಹೆಂಗೆ ಅಂದರೆ ಅವ್ರು ಮಾಡ್ತಿದ್ರೆ ಅವ್ರದ್ದು ತುಂಬ ಚೆನ್ನಾಗಿದೆ, ಅದನ್ನೇ ನಾನು ಫಾಲೋ ಮಾಡಿಬಿಟ್ರೆ ಆಗುತ್ತೆ ಅನ್ನುವಂಥದ್ದು ತಪ್ಪು ಸ್ನೇಹಿತರೆ. ಆ ರೀತಿ ಎಲ್ಲ ನೀವು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜಮೀನು ಏನಿದೆ ಅದಕ್ಕೆ ತಕ್ಕಂಥ pH ಟೆಸ್ಟ್ಗಳೆಲ್ಲ ಮಾಡಿಸಿ ಆ ಸಾಯಿಲ್ಗೆ ತಕ್ಕಂಥ ಪೌಷ್ಟಿಕಾಂಶಗಳನ್ನೆಲ್ಲ ಕೊಡ್ತಾ ಬನ್ನಿ ಸ್ನೇಹಿತರೆ. ಸೊ ವ್ಯಾಮ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವ್ಯಾಮ್ ಅನ್ನುವಂಥದ್ದು ಒಂದು ಫಂಗಸ್ಸು, ಗಿಡಗಳ ಬೇರುಗಳಿಗೆ ಪೌಷ್ಟಿಕಾಂಶಗಳನ್ನು ಕೊಡುವಂಥ ಒಂದು ಫಂಗಸ್ಸೇ ಈ ವ್ಯಾಮ್ ಅನ್ನುವಂಥದ್ದು, ಜೀವ ಇರುವಂಥದ್ದು. ಯುಮಿಕ್ ಆ್ಯಸಿಡ್ ಏನು, ಯುಮಿಕ್ ಆ್ಯಸಿಡು ಚಾರ್ಜಸ್ನ ಚೇಂಜ್ ಮಾಡಿ ಪೌಷ್ಟಿಕಾಂಶಗಳನ್ನು ಗಿಡದ ಬೇರುಗಳು ಎಳ್ಕೊಳ್ಳೋ ಯುಮಿಕ್ ಆ್ಯಸಿಡ್ ಹೆಲ್ಪ್ ಮಾಡುತ್ತೆ. ಅದೇ ಬೇರೆ, ವ್ಯಾಮೇ ಬೇರೆ, ಬ್ಯಾಕ್ಟೀರಿಯಾಗಳೇ ಬೇರೆ. ಸೊ ಇದೊಂಥರ ಸಮುದ್ರ ಇದ್ದಂಗೆ ಈ ಅಗ್ರಿಕಲ್ಚರ್ ಫೀಲ್ಡು, ಲೈಫಲ್ಲ. ಸೊ ಆ ಥರ ಇದ್ದಂಗೆ. ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ರೈತರಿಗೆ ಉಪಯೋಗಕರ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.